ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಕಬ್ಬಿನ ಹಾಲು ಮಾಡೋದು ನೋಡೋಣ. ಬರೀ ಕಬ್ಬಿನ ಹಾಲು ಮಾಡ್ಲಿಕ್ಕೆ 6 ಗಣಿಕೆ ಕಬ್ಬ ತೊಗೊಂಡಿನಿ, ಒಂದೆರಡು ಲಿಂಬೆ ಹಣ್ಣು ತೊಗೊಂಡಿನಿ, ಸ್ವಲ್ಪ ಶುಂಠಿ ತೊಗೊಂಡಿನಿ. ಇದು ಸ್ವಚ್ಛ ಹಿಂಗೆ ತೊಳ್ಕೊಂಡು ಇದು ಒಂದು ಕುಡುಗೊಲ್ಲಿ ಕಟ್ ಮಾಡ್ಕೊಲಿಕತ್ತೀನಿ. 4 ಭಾಗ ಮಾಡಿ ಅದ್ರ ಮೇಲಿನ ಕವರೆಲ್ಲ ತಕ್ಕೋಬೇಕು, ಇಲ್ಲಾಂದ್ರೆ ಮಿಕ್ಸಿಗೆ ಭಾಳ ಹಾರ್ಡ್ ಆಗ್ತದೆ, ಬಿರುಸಾಗ್ತದೆ ಅದು. ಈ ಥರ ಕಟ್ ಮಾಡ್ಕೊಂಡು ಹಿಂಗೆ ಕೈಲಿ ಮಡಚಿ ತಕ್ಕೋಬೇಕು. ಅದನ್ನು ಸಿಪ್ಪಿ ಎಲ್ಲ ತಕ್ಕೋಬೇಕು ರೀ. ಅದು ಸಿಪ್ಪಿ ಮೊದಲೇ ಹಾರ್ಡ್ ಇರ್ತೈತಿ, ಬಿರುಸಿರ್ತೈತಿ ಅದ ನೋಡಿರಿ. ಈ ಥರ ಎಲ್ಲ ಸಿಪ್ಪಿ ತಕ್ಕೋಬೇಕು. ಈ ಥರ ಸಿಪ್ಪಿ ತಕ್ಕೊಂಡಿಂದ ಅದು ಮೇಗಿಂದೆಲ್ಲ ಬಿರುಸಿದ್ದೆಲ್ಲ ಹೋಗ್ತೈತಿ. ಚಾಕುಲೆ ಸಣ್ಣ ಪೀಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಿಕ್ಸಿಗೆ ಹಾಳಾಗೋ ಚಾನ್ಸ್ ಇರ್ತೈತಿ. ಮಿಕ್ಸಿಗೆ ಒಜ್ಜೆ ಬರ್ತೈತೆ ರೀ, ಅದು ಬಿರುಸಾಗ್ತೈತಲ್ರಿ. ಅದು ಈ ಥರ ಸಣ್ಣ ಪೀಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಕುಟ್ಟು ಕಲ್ಲೊಳಗೆ ಒಂದು ಸ್ವಲ್ಪ ಮಟ್ಟ ಜಸ್ಕೊಂಡ್ರೂ ನಡೀತೈತ್ರಿ. ನಾನು ಚಾಕುಲೆ ಪೀಸ್ ಮಾಡ್ಲಿಕ್ಕತ್ತೀನಿ. ಮಿಕ್ಸಿಗೆ ಏನೂ ತೊಂದರೆ ಆಗೋಲ್ಲ ನೋಡ್ರಿ. ಈ ಥರ ಎಲ್ಲ ಮಾಡ್ಕೊಂಡು 6 ಗಣಿಕೆ ಕಬ್ಬಿನ ನೋಡ್ರಿ, ಅದು ಇಷ್ಟೆಲ್ಲ ಪೀಸ್ ಮಾಡ್ಕೊಂಡೀನಿ. ಅದು ಮಿಕ್ಸಿ ಒಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಮೊದಲು ಫಸ್ಟಿಗೆ ಅಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. ಒಂದು ಕಪ್ ನೀರು ಹಾಕ್ಕೊಂಡು ರುಬ್ಕೊಂಡು ಅದು ಕ್ಲೀನಾಗಿ ಬಟ್ಟೆ ಒಳಗೆ ಸೋಸ್ಕೊಲಿಕ್ಕತ್ತೇನೆ ರೀ. ಅದು ಹಿಂಡ್ಕೋಬೇಕು. ಜಾಳಿಗೆಕಿತ್ತೇನು ಬಟ್ಟೆ ಒಳಗೆ ಹಿಂಡ್ಕೊಂಡ್ರೆ ಚಲೋ ರೀ. ಅದು ಕ್ಲೀನಾಗಿ ಹಿಂಡ್ಕೊಂಡ್ರೆ ಏನೂ ಉಳಿಯೋದಿಲ್ಲ ರೀ. ಅದು ಬರೀ ಚೆತ್ತೆ ಅಷ್ಟು ಉಳಿತದೆ ನೋಡ್ರಿ. ಅದು ಎಷ್ಟು ಚಂದ ಹಾಲು ಬರ್ಲಿಕ್ಕತ್ತದ ರೀ. ಪ್ಯೂರ್ ಹಾಲು ಯಾವಾಗ ಬೇಕಾದಾಗ ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಹಲ್ಲಿಲ್ದವ್ರಿಗೆ, ಕಾಮಣಿ ಆರೋಗ್ಯ ತಪ್ಪಿದವ್ರಿಗೆ ಕೊಡ್ಬೋದು ರೀ. ಇದು ಮನೆಯಲ್ಲಿ ಮಾಡಿ ಫ್ರೆಶ್ ಮಾಡಿ ಹೊರಗಡೆ ತರಗೊಡ್ದೆ ಎಲ್ಲ ಹಾಳಾಗಿರ್ತೈತೆ ಅದ ನೋಡ್ರಿ. ಇಷ್ಟೆಲ್ಲ ಎಲ್ಲನೂ ಮಿಕ್ಸಿ ಒಳಗೆ ಅದೇ ಹಾಲು ಮತ್ತು ಹಾಕ್ಕೊಂಡು ರುಬ್ಕೊಲಿಕ್ಕತ್ತೇನೆ ರೀ. ಯಾಕಂದ್ರೆ ನೀರು ಹಾಕ್ಕೊಂಡಿನೆಲ್ಲ ಫಸ್ಟಿಗೆ 2ನೇ ಸಲ ಏನೈತಿ ಹಾಲು ಹಾಕ್ಕೊಳ್ಳೋದು ನೋಡ್ರಿ. ಅದು ಎಷ್ಟು ಸ್ವಚ್ಛ ಹಾಲೆಲ್ಲ ಬಂದುಬಿಟ್ಟೈತೆ ನೋಡ್ರಿ. ಅದು ಇದು ಗಿಡಗಳಿಗೆ ಕೊಡೋಕೆ ಗೊಬ್ಬರ ಮಾಡಿ ಗೊಬ್ಬರಗಂತೆ ಹಾಕ್ಕೋಬೋದು ರೀ. ಗಿಡಗಳಿಗೆ ಭಾಳ ಚಲೋ ರೀ ಇದು ಬೆಳಿಲಿಕ್ಕೆ, ಕಾಂಪೋಸ್ಟ್ ಥರ. ಇದು ಅಲ್ಲದ ನೀರು, ಶುಂಠಿ ನೀರು ಮತ್ತು ರಸ ಮತ್ತು ಲಿಂಬೆ ರಸ ಹಾಕ್ಕೊಂಡ್ರಿ. ಇದು ಐಸ್ ಕೂಡ ಹಾಕ್ಕೋಬೋದು ರೀ. ನಾನು ಸ್ವಲ್ಪ ಒಂಥರ ಹಾಕ್ಕೊಂಡೀನಿ, ಯಾಕಂದ್ರೆ ವಯಸ್ಸಾದವ್ರ, ಆರೋಗ್ಯ ತಪ್ಪಿದವರ ಕುಡಿಲಿಕ್ಕತ್ತಾರ, ಸಣ್ಣ ಮಕ್ಕಳದು. ಅದಕ್ಕೆ ನಾನು ಐಸ್ ಹಾಕ್ಕೊಂಡಿಲ್ಲ ಜಾಸ್ತಿ, ಸ್ವಲ್ಪ ಹಾಕ್ಕೊಂಡೇನಿ ಒಂದು ಗ್ಲಾಸಿಗೆ ನೋಡ್ರಿ. ಎಷ್ಟು ಗ್ರೀನ್ ಬಂದದ ನೋಡ್ರಿ. ಅದು ಪ್ಯೂರ್, ಏನು ಕೆಮಿಕಲ್ ಇಲ್ಲ, ಏನಿಲ್ಲ. ಸ್ವಲ್ಪ ಅಷ್ಟು ಐಸ್ ಹಾಕ್ಕೊಲಿಕ್ಕತ್ತೀನಿ ರೀ. ಯಾಕಂದ್ರೆ ಇದು ಆರೋಗ್ಯ ಒಬ್ರಿಗೆ ಸರಿ ಇಲ್ಲ, ಅವ್ರಿಗೆ ಮಾಡ್ಲಿಕ್ಕತ್ತೀನಿ. ಮನೆಯೊಳಗೆ ಮಾಡ್ಕೊರಿ. ವಯಸ್ಸಾದವ್ರಿಗೆ, ಹಲ್ಲಿಲ್ದವ್ರಿಗೆ ಮಾಡಿಕೊಡ್ಬೋದು, ಮಕ್ಕಳಿಗೆ ಮಾಡಿಕೊಡ್ಬೋದು. ಥ್ಯಾಂಕ್ ಯು.